ಭಾರತದ ಕಾರ್ಮಿಕ ಕಾನೂನುಗಳಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗಿದೆ. ಅದರಲ್ಲೂ ಉದ್ಯೋಗಿಗಳ ಗ್ರ್ಯಾಚ್ಯುಯಿಟಿ ವಿಷಯದಲ್ಲಂತೂ ಕೇಳಲೇಬೇಡಿ. ಇದು ಲಕ್ಷಾಂತರ ಜನರ ಹಣಕಾಸಿನ ಭವಿಷ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರಲಿದೆ. ಹಾಗಾದ್ರೆ ಏನಿದು ಹೊಸ ಬದಲಾವಣೆ? ಬನ್ನಿ ಇದರ ಬಗ್ಗೆ ವಿವರವಾಗಿ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ನಾವು ವರ್ಷಗಟ್ಲೆ ದುಡಿದ ಮೇಲೆ ಸಿಗೋ ಒಂದು ದೊಡ್ಡ ಮೊತ್ತ 4 ವರ್ಷ ಬೇಗ ನಮ್ಮ ಕೈಗೆ ಸಿಗುತ್ತೆ ಅಂದ್ರೆ? ಹೌದು, ಈಗ ಇದು ಸಾಧ್ಯ. ಹೊಸ ಕಾರ್ಮಿಕ ಸಂಹಿತೆಗಳು ಗ್ರ್ಯಾಚ್ಯುಟಿ ನಿಯಮಗಳನ್ನೇ ಬುಡಮೇಲು ಮಾಡಿವೆ. ಇಲ್ಲಿವರೆಗೂ ನಮ್ಗೆಲ್ಲ ಗೊತ್ತಿರೋ ಹಾಗೆ ಗ್ರ್ಯಾಚ್ಯುಟಿ ಸಿಗ್ಬೇಕು ಅಂದ್ರೆ ಒಂದೇ ಕಂಪ್ನಿಯಲ್ಲಿ ಕನಿಷ್ಠ 5 ವರ್ಷ 5 ಇಯರ್ಸ್ ಕೆಲಸ ಮಾಡಬೇಕಿತ್ತು ಅಲ್ವಾ? ಇದು ತುಂಬಾ ವರ್ಷಗಳಿಂದ ಇದ್ದ ನಿಯಮ. ಆದರೆ ಈಗ ಆ 5 ವರ್ಷದ ಅವಧಿಯನ್ನು ಕೇವಲ ಒಂದೇ 1 ವರ್ಷಕ್ಕೆ ಇಳಿಸಲಾಗಿದೆ. ಹೌದು, ನೀವು ಕೇಳಿದ್ದು ಸರಿನೇ, 5ರಿಂದ 1ಕ್ಕೆ. ಅಂದ್ರೆ ಬರೋಬ್ಬರಿ 400% ಕಡಿತ. ಇದನ್ನ ಒಂದ್ ರೀತಿ ಕ್ರಾಂತಿಕಾರಿ ಬದಲಾವಣೆ ಅಂತಾನೆ ಹೇಳಬಹುದು. ಆದ್ರೆ ಒಂದು ನಿಮಿಷ, ಈ ಹೊಸ ರೂಲ್ ಎಲ್ಲರಿಗೂ ಅನ್ವಯಿಸುತ್ತಾ? ಇಲ್ಲ, ಇಲ್ಲೇ ಇದೆ ನೋಡಿ ಒಂದು ದೊಡ್ಡ ಟ್ವಿಸ್ಟ್. ಹಾಗಾದ್ರೆ ಯಾರಿಗೆ ಈ ಅದೃಷ್ಟ? ಈ ನಿಯಮದ ಹಿಂದಿನ ಅಸಲಿ ಕಥೆ ಏನು? ಬನ್ನಿ ಈಗ ಅದರ ಬಗ್ಗೆನೇ ಮಾತಾಡೋಣ. ಈ 1 ವರ್ಷದ ನಿಯಮದ ಲಾಭ ಸಿಗೋದು ನಿಶ್ಚಿತ ಅವಧಿಯ ಉದ್ಯೋಗಿಗಳಿಗೆ, ಅಂದ್ರೆ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯೀಸ್ ಅಥವಾ FTEs ಅಂತಾರಲ್ಲ ಅವರಿಗೆ. ಇವರನ್ನು ಒಂದು ನಿರ್ದಿಷ್ಟ ಪ್ರಾಜೆಕ್ಟ್ ಅಥವಾ ನಿರ್ದಿಷ್ಟ ಸಮಯದವರೆಗೆ ಮಾತ್ರ ಒಪ್ಪಂದದ ಮೇಲೆ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ಈ ಬದಲಾವಣೆಯಿಂದ ನಿಶ್ಚಿತಾವಧಿಯ ಉದ್ಯೋಗಿಗಳಿಗೆ ಸಿಕ್ಕಿರೋದು ಬರೀ ಬೇಗ ಗ್ರ್ಯಾಚ್ಯುಟಿ ಅಷ್ಟೇ ಅಲ್ಲ, ಇದು ಅವರಿಗೊಂದು ಕಂಪ್ಲೀಟ್ ವಿನ್ನರ್ಸ್ ಪ್ಯಾಕೇಜ್ ಇದ್ದ ಹಾಗೆ. ನೋಡಿ, ಈ ಹೊಸ ನಿಯಮದ ಪ್ರಕಾರ ಕೇವಲ 1 ವರ್ಷ ಕೆಲಸ ಮಾಡಿದ್ರೆ ಗ್ರ್ಯಾಚ್ಯುಟಿ ಸಿಗುತ್ತೆ. ಅಷ್ಟೇ ಅಲ್ಲ, ಇನ್ಮುಂದೆ ಇವರಿಗೆ ಪರ್ಮನೆಂಟ್ ಎಂಪ್ಲಾಯೀಸ್ಗೆ ಸಿಗೋಷ್ಟೇ ಸಂಬಳ, ಮೆಡಿಕಲ್ ಮತ್ತೆ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಅಷ್ಟೇ ಯಾಕೆ, ಕಂಪನಿಯ ಎಲ್ಲಾ ರಜೆಗಳಿಗೂ ಇವರು ಅರ್ಹರಾಗಿರ್ತಾರೆ. ಇದು ಅವರ ಹಕ್ಕುಗಳಿಗೆ ಸಿಕ್ಕಿರುವ ಒಂದು ದೊಡ್ಡ ರಕ್ಷಣೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ನಿಯಮದಿಂದ ಹೊರಗೆ ಉಳಿದವರು ಯಾರು? ಬಹುಶಃ ಎಲ್ಲರ ಮನಸ್ಸಲ್ಲೂ ಇದೇ ಪ್ರಶ್ನೆ ಓಡ್ತಿರಬಹುದು. ಬನ್ನಿ ಈಗ ಅದರ ಬಗ್ಗೆ ನೋಡೋಣ. ಇಲ್ಲೇ ನೋಡಿ ಅಸಲಿ ವ್ಯತ್ಯಾಸ. ನಿಶ್ಚಿತ ಅವಧಿಯ ಉದ್ಯೋಗಿಗಳಿಗೆ ಕೇವಲ 1 ವರ್ಷ ಸಾಕು. ಆದರೆ ಪರ್ಮನೆಂಟ್ ಎಂಪ್ಲಾಯೀಸ್ ಮಾತ್ರ ಈಗಲೂ ಹಳೆಯ ರೂಲ್ ಪ್ರಕಾರ 5 ವರ್ಷ ಪೂರ್ತಿಯಾಗೋವರೆಗೂ ಕಾಯಲೇಬೇಕು. ಸರಿ, ಖಾಯಂ ಉದ್ಯೋಗಿಗಳು ಮಾತ್ರ ಅಲ್ಲ, ಕಾಂಟ್ರಾಕ್ಟರ್ ಮೂಲಕ ಕೆಲಸ ಮಾಡ್ತಾರಲ್ಲ ಅವರಿಗೂ ಈ 1 ವರ್ಷದ ರೂಲ್ ನೇರವಾಗಿ ಅನ್ವಯ ಆಗಲ್ಲ. ಒಂದು ವೇಳೆ ಅವರಿಗೆ ಈ ಲಾಭ ಸಿಗಬೇಕು ಅಂದ್ರೆ ಏನಾಗ್ಬೇಕು ಗೊತ್ತಾ? ಕಾಂಟ್ರಾಕ್ಟರ್ ಬಿಟ್ಟು ಕಂಪನಿಯೇ ನೇರವಾಗಿ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯಿ ಅಂತ ನೇಮಕ ಮಾಡ್ಕೋಬೇಕು. ಇದು ತುಂಬಾ ಮುಖ್ಯವಾದ ಪಾಯಿಂಟ್. ಅಚ್ಛಾ, ಒಂದು ವೇಳೆ ಇದೇ 1 ವರ್ಷದ ಗ್ರ್ಯಾಚ್ಯುಟಿ ನಿಯಮವನ್ನು ಎಲ್ಲಾ ರೀತಿಯ ಉದ್ಯೋಗಿಗಳಿಗೂ ವಿಸ್ತರಿಸಿದರೆ ಏನಾಗ್ಬೋದು? ಅದರ ಪರಿಣಾಮ ಎಷ್ಟೊಂದು ದೊಡ್ಡದಿರಬಹುದು ಅಂತ ಈಗ ಒಂದು ಕ್ಷಣ ಯೋಚಿಸೋಣ. ಒಂದು ವೇಳೆ ಈ ನಿಯಮ ಎಲ್ಲರಿಗೂ ಅನ್ವಯವಾದ್ರೆ ಉದ್ಯೋಗಿಗಳಿಗೆ ಬೇಗನೆ ಫೈನಾನ್ಷಿಯಲ್ ಸೇಫ್ಟಿ ಸಿಗುತ್ತೆ. ಗ್ರ್ಯಾಚ್ಯುಟಿಗೋಸ್ಕರ 5 ವರ್ಷ ಒಂದೇ ಕಡೆ ಅಂಟ್ಕೊಂಡು ಕೂರೋ ಬದಲು ಒಳ್ಳೆ ಅವಕಾಶ ಸಿಕ್ಕಿದ್ರೆ ಸುಲಭವಾಗಿ ಕೆಲಸ ಬದಲಾಯಿಸಬಹುದು. ಇದ್ರಿಂದ ಉದ್ಯೋಗಿಗಳ ಮೋಟಿವೇಶನ್ ಹೆಚ್ಚಾಗತ್ತೆ ಮತ್ತೆ ರಿಟೈರ್ಮೆಂಟ್ ಲೈಫ್ಗೆ ಒಳ್ಳೆ ಉಳಿತಾಯ ಮಾಡೋಕ್ಕೂ ಸಹಾಯ ಆಗತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಹೊಸ ನಿಯಮದ ಪರಿಣಾಮ ಏನು? ಫೈನಲ್ ವರ್ಡಿಕ್ಟ್ ಏನು? ಅದನ್ನ ಸಂಕ್ಷಿಪ್ತವಾಗಿ ನೋಡೋಣ. ಹಾಗಾದ್ರೆ ಇದರ ಒಟ್ಟಾರೆ ಇಂಪ್ಯಾಕ್ಟ್ ಏನು? ಕಂಪನಿಗಳ ದೃಷ್ಟಿಯಿಂದ ನೋಡಿದ್ರೆ ಗ್ರ್ಯಾಚ್ಯುಟಿ ಖರ್ಚು ಖಂಡಿತ ಹೆಚ್ಚಾಗತ್ತೆ. ನಿಶ್ಚಿತ ಅವಧಿಯ ಉದ್ಯೋಗಿಗಳಿಗಂತೂ ಇದು ಭಾರೀ ದೊಡ್ಡ ಆರ್ಥಿಕ ಲಾಭ. ಆದ್ರೆ ಪರ್ಮನೆಂಟ್ ಸಿಬ್ಬಂದಿ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ. ಈ ಬದಲಾವಣೆ ಒಂದು ದೊಡ್ಡ ಹೆಜ್ಜೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಆದರೆ ಮೂಲಗಳು ಹೇಳೋ ಹಾಗೆ ಈ ಪ್ರಯಾಣ ಇನ್ನೂ ಪೂರ್ಣಗೊಂಡಿಲ್ಲ. ಅಂದ್ರೆ ಕಾಯಂ ಆಗಿರ್ಲಿ ಅಥವಾ ಗುತ್ತಿಗೆ ಆಗಿರ್ಲಿ, ಪ್ರತಿಯೊಬ್ಬ ಕಾರ್ಮಿಕನಿಗೂ ಸಮಾನ ಹಕ್ಕುಗಳು ಸಿಗೋವರೆಗೂ ಈ ಪ್ರಯಾಣ ಮುಂದುವರಿಯುತ್ತೆ ಅನ್ನೋದರ ಸೂಚನೆ ಇದು. ಹಾಗಾದ್ರೆ ಭಾರತದ ಕಾರ್ಮಿಕರ ಹಕ್ಕುಗಳ ಪಯಣದಲ್ಲಿ ಮುಂದಿನ ನಿಲ್ದಾಣ ಯಾವುದು? ಈ 1 ವರ್ಷದ ನಿಯಮ ಎಲ್ಲರಿಗೂ ಅನ್ವಯವಾಗುವ ದಿನ ಬರುತ್ತಾ? ಈ ಪ್ರಶ್ನೆಗಳು ನಮ್ಮೆಲ್ಲರ ಮುಂದಿವೆ. ಕಾದು ನೋಡೋಣ.